ಇನ್ನು ಈ ಎಲ್ಲ ವಿಚಾರಕ್ಕೆ ಸಂಬಂಧಪಟ್ಟಂತೆ ಮುಖ್ಯಮಂತ್ರಿ ಸಿದ್ದರಾಮಯ್ಯನವರು ಮೈಸೂರಿನಲ್ಲಿ ಪ್ರತಿಕ್ರಿಯೆಯನ್ನು ಕೊಟ್ಟಿದ್ದಾರೆ. ಕೆಲವೊಂದು ಪ್ರಶ್ನೆಗಳಿಗೆ ಗರಂ ಆಗಿದ್ದಾರೆ. ಮೂಡ ಹಗರಣ ಸಂಬಂಧ ಇಡಿ ವಿಚಾರಣೆ ಏನಾಗ್ತಾ ಇದೆ, ಈ ವಿಚಾರಕ್ಕೆ ಸಂಬಂಧಪಟ್ಟಂತೆ ಇಡಿ ವಿಚಾರಣೆಯ ಬಗ್ಗೆ ನಾನು ಪ್ರತಿಕ್ರಿಯಿಸಲ್ಲ ಅಂತ ಸಿಎಂ ಹೇಳಿದ್ದಾರೆ. ಇಡಿಯವರು ಅವರ ಕೆಲಸವನ್ನು ಅವ್ರು ಮಾಡ್ತಾ ಇದ್ದಾರೆ, ಮಾಡಲಿ, ಯಾರನ್ನಾದರೂ ಕರೆಸಲಿ, ಯಾರನ್ನಾದರೂ ವಿಚಾರಣೆ ಮಾಡಲಿ. ಸುಳ್ಳು ಕೇಸಿನ ಮೇಲೆ ನಡೀತಾ ಇರುವಂತಹ ತನಿಖೆಗಳು ಅಂತ ಅವ್ರು ಹೇಳಿದ್ದಾರೆ. ಇವೆಲ್ಲವೂ ಕೂಡ ಸುಳ್ಳು ಕೇಸ್, ಇದರ ಬಗ್ಗೆ ನಾನೇನು ಪ್ರತಿಕ್ರಿಯೆ ಕೊಡಲಿ ಅಂತ ಸಿಎಂ ಗರಂ ಆಗಿದ್ದಾರೆ. ನಿಮ್ಮ ಪತ್ನಿಗೆ ನೋಟಿಸ್ ಬಂದಿದೆಯಾ ಎಂಬ ಪ್ರಶ್ನೆಗೆ ಮುಖ್ಯಮಂತ್ರಿಗಳು ಗರಂ ಆಗಿದ್ದಾರೆ. ಯಾಕೆಂದರೆ ಸಿ.ಟಿ. ಕುಮಾರ್ ಅವರ ವಿಚಾರಣೆ ಆಗಿದೆ, ಕುಮಾರ್ ನಾಯಕ್ ಅವರ ವಿಚಾರಣೆ ಆಗ್ತಾ ಇದೆ. ಇದ್ರ ಬಗ್ಗೆ ಅವರು ರಿಯಾಕ್ಟ್ ಮಾಡಿದ್ದಾರೆ. ಕಾನೂನು ಪ್ರಕಾರ ಏನು ಮಾಡಬೇಕು ಮಾಡಿ. ಅಲ್ಲ ಸರ್, ಇಡಿ ಅವರು ಓವರಾಲ್ ಆಗಿ ಹಗರಣ ತನಿಖೆಗಿಂತ ಹೆಚ್ಚಾಗಿ ನಿಮ್ಮ ಪತ್ನಿ 14 ಸೈಟ್ಗೆ ಸಂಬಂಧಪಟ್ಟಂತ ಕಾನ್ಸಂಟ್ರೇಷನ್ ಜಾಸ್ತಿ ಆಗಿದೆ ಅಂತ ಅನಿಸ್ತಾ ಇದೆ. ಯಾಕಂದ್ರೆ ದೇವರಾಜ್ ಅವರು ಕರೆದಿದ್ರು ಮೊನ್ನೆ, ಈಗ ಕುಮಾರ್ ನಾಯಕ್ ಅವರು ಕರೆದಿದ್ದಾರೆ. ಈಗ ಅದು ಒಂದು ಇಡಿ ತನಿಖಾ ಸಂಸ್ಥೆ, ಅವ್ರು ಏನು ತನಿಖೆ ಮಾಡ್ತಾರೆ ನಾವು ಅಡ್ಡ ಬರಲ್ಲ. ಅದಕ್ಕೆ ಏನು ತನಿಖೆ ಮಾಡ್ತಾರೆ ಮಾಡಿ, ಕಾಮೆಂಟ್ ಏನು ಮಾಡಲ್ಲ. ಬಟ್ ಇಡಿ ಮೂಡ ಕೇಸ್ಗಳು ಎನ್ಕ್ವೈರಿ ಮಾಡ್ತಿರೋದು ಸುಳ್ಳು ಕೇಸ್ಗಳನ್ನು ಮಾಡ್ತಾರೆ. ಕುಮಾರ್ ನಾಯಕ್ ಅವರು ಇವತ್ತು ಇಡಿ ಮತ್ತೆ ಅವರು ಎನ್ಕ್ವೈರಿ ಮಾಡ್ತಿರೋದೇ ಸುಳ್ಳು ಕೇಸು ಅಂತ ಮುಖ್ಯಮಂತ್ರಿಗಳ ವಾದ. ಸುಳ್ಳು ಕೇಸ್ ಇವೆಲ್ಲ. ಹಾಗಾಗಿ ಬಟ್ ಯಾವುದು ಸುಳ್ಳು, ಅವ್ರ ಮೇಲೆ ಬಂದಿರೋ ಆರೋಪ ಮಾತ್ರ ಸುಳ್ಳು ಅಂತನ 50-50 ಅನುಪಾತದಲ್ಲಿ ಲೂಟಿ ಹೊಡೆದಿದ್ದಾರಲ್ಲ ಸೈಟ್ಗಳನ್ನ, ಅದು ಸುಳ್ಳು ಅಂತನ ಗೊತ್ತಿಲ್ಲಪ್ಪ.